ಆತ್ಮೀಯ H60 ನ್ಯೂಸ್ ಅರ್ಥಾತ್ ದೇಶಿತರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರೈತರ ಆತ್ಮಹತ್ಯೆಗಳು, ಅಧಿಕಾರಿಗಳ ಆತ್ಮಹತ್ಯೆಗಳು, ಮತ್ತೊಂದು ಕಡೆ ಕಾಂಟ್ರಾಕ್ಟರ್ಗಳು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿರಂತರ ಈ ರಾಜ್ಯದಲ್ಲಿ ನಡೀತಾ ಇದೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ಇದನ್ನ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಒಪ್ಕೊಂಡಿದ್ದಾರೆ. ಇದರ ನಡುವೆ ನಿನ್ನೆ ದಿನ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಮಹತ್ತರವಾಗಿರ್ತಕ್ಕಂಥ ತೀರ್ಪನ್ನು ನೀಡಿದೆ. ವಾಲ್ಮೀಕಿ ಹಗರಣ ಹಿಂದೆಂದೂ ಕೂಡ ಕಂಡು ಕೇಳರಿದಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಯಾವ ಹಣ ಈ ರಾಜ್ಯದ ಪರಿಶಿಷ್ಟ ಪಂಗಡಗಳ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ನ್ಯಾಯವನ್ನು ನೀಡೋದಕ್ಕೋಸ್ಕರ ಹಣ ಮೀಸಲಿಟ್ಟಿದ್ರು, ಆ ಹಣ 187 ಕೋಟಿ ಹಣವನ್ನು ಲಪಟಾಯಿಸಿ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಬ್ಯಾಂಕ್ ಅಕೌಂಟ್ಗಳನ್ನು ವಿವಿಧ ಬ್ಯಾಂಕ್ಗಳಲ್ಲಿ ಓಪನ್ ಮಾಡಿ ಲೋಕಸಭಾ ಚುನಾವಣೆಯಲ್ಲೂ ಸಹ ಯಾವ ರೀತಿ ಹಣ ದುರ್ಬಳಕೆ ಆಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ, ಕೇಳಿದ್ದೇವೆ. ಅದೊಂದಿದೆ. ಆದರೆ ಈಗ ಆಗ್ತಾ ಇದೆ ಅಂತಂದ್ರೆ, ಒಂದು ಮೊಬೈಲ್ನ ನಾವು ಯಾವಾಗಲೂ ಕೈಯಲ್ಲಿ ಇಟ್ಕೊಳ್ಳುವಂಥ ಒಂದು ರೇಸ್ ಕೂಡ ಅದಕ್ಕೆ ಕಾರಣ ಅನ್ನೋದನ್ನ ಎಲ್ಲ ವೈದ್ಯರು ಮೊನ್ನೆ ಒಂದು ವಾರದಿಂದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಮಹಿಳೆಯರು ಕೂಡ ಇವಾಗ ಅವರ ಫೋನ್ಗಳ ವಿಚಾರದಲ್ಲಿ ತುಂಬಾ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಜೊತೆಗೆ ಮಹಿಳೆಗೆ 45 ವರ್ಷ ಆದ ನಂತರ ಒಂದು ಪ್ರಾಕೃತಿಕ ಕಾರಣಗಳು ಅವಳ ಇಡೀ ಶರೀರಶಾಸ್ತ್ರವನ್ನು ಬದಲಾಯಿಸುತ್ತೆ. ಅದಕ್ಕೆ ಬೇಕಾಗುವಂತಹ ವೈದ್ಯಕೀಯ ನಮ್ಮ ಹತ್ರ ಇಲ್ಲ, ಅಲೋಪತಿನಲ್ಲಿ ಅದಕ್ಕೆ ಮೆಡಿಸಿನ್ ಇಲ್ಲ. ಏನಾಗಿದೆ, ಎಲ್ಲ ಇವತ್ತು ನಮ್ಮ ಜೀವನ ಶೈಲಿಯನ್ನ, ನಮ್ಮ ಬದುಕಿನ ಶೈಲಿಯನ್ನ ಟಿವಿಗಳು ಮತ್ತು ವಾಟ್ಸಪ್ ಯೂನಿವರ್ಸಿಟಿ ಇವತ್ತು ಡಿಸೈಡ್ ಮಾಡ್ತಿದೆ. ಇದಕ್ಕೆ ಕಾರಣ ಅಂತ ನಾನು ಬಯಸ್ತೀನಿ. ರೈತ ಮಹಿಳೆಯರೆಲ್ಲ ದಿಗ್ಲಿಲ್ಲ. ಇವತ್ತೆಲ್ಲ ನಾವು ನಾಗರಿಕರು ತುಂಬಾ ಪ್ರಗತಿಪರರು ಅನ್ಕೋತಾ ಇದೀವಲ್ಲ, ಇದು ನಮ್ಮ ಸಮಸ್ಯೆ ಆಗಿರೋದ್ರಿಂದ ಸೋಷಿಯಲಿ, ಮೆಡಿಕಲಿ ಈ ವಿಷಯವನ್ನ ಅಡ್ರೆಸ್ ಮಾಡಬೇಕು. ಹಾಗಾಗಿ ಸರ್ಕಾರ ಈ ವಿಚಾರದಲ್ಲಿ ಕೇವಲ ಹೇಳಿಕೆ ಕೊಟ್ಟು ಓಡಾಡೋದ್ರ ಬದಲು ಸೀರಿಯಸ್ ಆಗಿ ತಜ್ಞರ ಸಮಿತಿಯನ್ನು ರಚಿಸಿ, ಮಹಿಳೆಯರು ಮತ್ತು ಪುರುಷ ವೈದ್ಯರ ತಜ್ಞರ ಸಮಿತಿಗಳನ್ನು ರಚಿಸಿ ಇದಕ್ಕೆ ಸೂಕ್ತವಾದ ಒಂದು ಸಲಹೆಯನ್ನು ಇಮಿಡಿಯೇಟ್ ಆಗಿ ಮಾಡಬೇಕು. ಇಲ್ಲಾಂದ್ರೆ ಇನ್ನೂ 100 ಹಾರ್ಟ್ ಅಟ್ಯಾಕ್ ಆಗಿ ಬದುಕು ಕಳ್ಕೊಳ್ಳೋದು ಒಂದಾಗತ್ತೆ. ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಇವತ್ತು ಪುರುಷ ಸ್ವಾರ್ಥ ಜೀವನ, ಆದರೆ ಸಮಾಜದ ಉಳಿವಿಗೆ ಆ ವಚನಕಾರರ ಅಭಿಪ್ರಾಯಗಳು ಮುಂದಿನ ತಲೆಮಾರಿಗೆ ಉಳಿಲಿ, ಅವರ ಆಚಾರ ವಿಚಾರಗಳು ಮುಂದಿನ ತಲೆಮಾರಿನವರು ಓದಲಿ ಅಂತೇಳಿ ಅವ್ರ ಮನೆಯನ್ನ ಮಾಡಿಕೊಂಡು ಈ ವಚನ ಸಂಗ್ರಹಕ್ಕೆ ಕೈ ಹಾಕಿ ಅವುಗಳನ್ನ ಮುದ್ರಣ ಮಾಡೋದಕ್ಕೆ ಮುದ್ರಣಾಲಯವನ್ನು ತೆರೆದು ಶ್ರಮಿಸಿದ್ರು. ಅಂದರೆ ಅವರು ಎಂತಹ ಒಂದು ಶ್ರಮವನ್ನು, ಎಂತಹ ಒಂದು ತ್ಯಾಗವನ್ನು ಪಾಪು ಅಳಕಟ್ಟಿಯವರು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ನಿಮಗೆಲ್ಲ ಅರ್ಥ ಆಗಬೇಕಂತಕ್ಕಂಥದ್ದಲ್ಲ. 150ಕ್ಕೂ ಶರಣರು ಏಕಜನ, ಅದು ಬಸವಣ್ಣವರು ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ದೇವರ ದಾಸಿಮಯ್ಯವರು ಇರ್ಬೋದು, ಸಂತವ್ಯ ಇರ್ಬೋದು, ಹಲವಾರು ಜನ ಆ ವಚನ ಸಾಹಿತ್ಯದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ. 22,000ಕ್ಕೂ ಹೆಚ್ಚು ವಚನಗಳನ್ನು ಸಂಗ್ರಹ ಮಾಡಿ ಇವತ್ತು ಕನ್ನಡದ ಸಾಹಿತ್ಯ ಪ್ರಪಂಚಕ್ಕೆ
ನೀಡಿದಂಥವರು ಕಳಕಟ್ಟಿಯವರು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.